ಮಖ ನಕ್ಷತ್ರ ಸಿಂಹರಾಶಿಯಲ್ಲಿ ಜನಿಸಿರುವ ನಿಮಗೆ ನನ್ನ ನಮಸ್ಕಾರ. ಮಖ ನಕ್ಷತ್ರವು ಕೇತುವಿನ ಅಧಿಪತ್ಯಕ್ಕೆ ಒಳಪಟ್ಟಿದ್ದರೆ ಸಿಂಹರಾಶಿಯು ಸೂರ್ಯನ ಅಧಿಪತ್ಯಕ್ಕೆ ಒಳಪಟ್ಟಿರುತ್ತದೆ. ಬೆಳಿಗ್ಗೆ ಏಳುವಾಗ ದಿನಪೂರ್ತಿ ಶುಭವಾಗಲಿ ಎಂದು ಎಲ್ಲರೂ ಬಯಸುತ್ತಾರೆ ಅಥವಾ ದೇವರಿಗೆ ಪ್ರಾರ್ಥಿಸುತ್ತಾರೆ. ಆದರೆ ಎಲ್ಲಾ ದಿನಗಳು ಒಂದೇ ರೀತಿ ಇರುವುದಿಲ್ಲ. ಒಂದು ದಿನ ಶುಭವಾಗಿದ್ದರೆ, ಅನುಕೂಲವಾಗಿದ್ದರೆ, ಇನ್ನೊಂದು ದಿನ ಅಶುಭವಾಗಿರುತ್ತದೆ. ಒಂದು ದಿನ ಆನಂದ, ನೆಮ್ಮದಿ, ಕೆಲಸ ಕಾರ್ಯಗಳಲ್ಲಿ ಜಯ, ಗೌರವ ಪ್ರಾಪ್ತಿಯಾದರೆ, ಇನ್ನೊಂದು ದಿನ ಮಾನಸಿಕ ಕಿರಿಕಿರಿ, ಅಸಮಾಧಾನ, ಕೆಲಸ ಕಾರ್ಯಗಳಲ್ಲಿ ವಿಳಂಬ ಅಥವಾ ಸೋಲು, ಅವಮಾನ ಇರಬಹುದು. ಯಾಕೆಂದರೆ ಗ್ರಹಗಳು ನಮ್ಮನ್ನು ಪ್ರಭಾವಿಸುವಂತೆಯೇ ನಕ್ಷತ್ರಗಳು ಕೂಡ ಪ್ರಭಾವಿಸುತ್ತವೆ. ಒಟ್ಟು 27 ನಕ್ಷತ್ರಗಳಿದ್ದು ಅವುಗಳು ಕೆಲವೊಂದು ನಕ್ಷತ್ರಗಳು ಮಖ ನಕ್ಷತ್ರದವರಿಗೆ ಶುಭ ಅಥವಾ ಅದೃಷ್ಟದಾಯಕವಾಗಿದ್ದರೆ, ಕೆಲವೊಂದು ನಕ್ಷತ್ರಗಳು ಅಶುಭ ಅಥವಾ ದುರದೃಷ್ಟಕರವಾಗಿವೆ. ಆದರೆ ನಿಮ್ಮ ಮನೆಯ ಕ್ಯಾಲೆಂಡರಿನಲ್ಲಿ ನಮೂದಿಸಿರುವ ಆ ದಿನದ ನಕ್ಷತ್ರ ನೋಡಿಕೊಂಡು ಆ ದಿನ ನಿಮಗೆ ಶುಭವೋ ಅಥವಾ ಅಶುಭವೋ ಎಂಬುದನ್ನು ನೀವೇ ತಿಳಿದುಕೊಳ್ಳಬಹುದು. ಅದು ಹೇಗೆ ನೋಡುವುದು ಎಂಬುದನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಆ ದಿನದ ನಕ್ಷತ್ರ ಎಂದರೆ ಚಂದ್ರ ಸಂಚರಿಸುವ ನಕ್ಷತ್ರ. ಚಂದ್ರನು ಒಂದು ನಕ್ಷತ್ರವನ್ನು ಸಂಚರಿಸಲು ಹೆಚ್ಚು ಕಮ್ಮಿ ಒಂದು ದಿನವನ್ನು ತೆಗೆದುಕೊಳ್ಳುತ್ತಾನೆ. ಈಗ ಮದುವೆ ಮಾಡಿಕೊಳ್ಳುವಾಗಲೂ ಕೂಡ ತನ್ನ ನಕ್ಷತ್ರಕ್ಕೆ ಶುಭವಾಗಿರುವ ನಕ್ಷತ್ರ ಬಂದ ದಿನವೇ ಮದುವೆಯಾಗುತ್ತಾರೆ. ಹಾಗೆಯೇ ಮನೆಯ ಯಜಮಾನನ ನಕ್ಷತ್ರಕ್ಕೆ ಶುಭ ನಕ್ಷತ್ರ ಬಂದ ದಿನವೇ ಗೃಹ ಪ್ರವೇಶ ಮಾಡುತ್ತಾರೆ. ಆದ್ದರಿಂದ ಶುಭ ನಕ್ಷತ್ರಗಳು ಬಂದ ದಿನವೇ ನೀವು ಯಾವುದೇ ಶುಭ ಕಾರ್ಯ ಮಾಡಬಹುದು ಅಥವಾ ಯಾವುದೇ ಪ್ರಮುಖ ಕಾರ್ಯ ಮಾಡಬಹುದು. ಅದು ಇಂಟರ್ವ್ಯೂಗೆ ಹೋಗೋದಿರಬಹುದು, ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡೋದ್ ಇರಬಹುದು, ಫಂಕ್ಷನ್ಗೆ ಹೋಗೋದ್ ಇರಬಹುದು, ಗಣ್ಯ ವ್ಯಕ್ತಿಗಳ ಭೇಟಿ ಮಾಡೋದು ಇರಬಹುದು. ಶುಭ ನಕ್ಷತ್ರ ಇರುವಾಗ ಹೇಗೆ ಜಯ ಸಿಗುತ್ತದೋ ಹಾಗೆ ಅಶುಭ ನಕ್ಷತ್ರ ಇರುವಾಗ ಪ್ರಮುಖ ಕಾರ್ಯಗಳನ್ನು ಮಾಡದೆ ಮುಂದೂಡುವುದೇ ಒಳ್ಳೆಯದು. ವಿಡಿಯೋ ಅನ್ನು ಪೂರ್ತಿ ನೋಡಿ. ಕೊನೆಯಲ್ಲಿ ನಿಮಗೆ ಅತ್ಯಂತ ಶುಭವಾಗಿರುವ 3 ನಕ್ಷತ್ರದ ಬಗ್ಗೆ ತಿಳಿಸುತ್ತೇನೆ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಖ ನಕ್ಷತ್ರದವರಿಗೆ ಯಾವ ನಕ್ಷತ್ರ ಬಂದ ದಿನ ಶುಭ ಹಾಗೂ ಅಶುಭ ಎನ್ನುವುದನ್ನು ಈ ಕೋಷ್ಟಕದ ಮೂಲಕ ತಿಳಿಯೋಣ. ಒಟ್ಟು 27 ನಕ್ಷತ್ರಗಳನ್ನು 9 ಗ್ರಹಗಳಿಗನುಗುಣವಾಗಿ 9 ಪಂಗಡವಾಗಿ ವಿಭಾಗಿಸಿದ್ದಾರೆ. ನಿಮ್ಮ ಜನ್ಮತಾರೆ ಮಖ, ಹಾಗೆಯೇ ಮೂಲ ಮತ್ತು ಅಶ್ವಿನಿ ನಕ್ಷತ್ರಗಳು ಕೂಡ ಜನ್ಮತಾರೆ ಸಾಲಿಗೆ ಸೇರುತ್ತವೆ. ಈ ನಕ್ಷತ್ರಗಳು ಇರುವ ದಿನ ಪ್ರಾರಂಭದಲ್ಲಿ ಮನಸ್ಸಿಗೆ ಒಂದು ರೀತಿಯ ಬೇಸರ ಇರುವುದು, ವೈರಾಗ್ಯ ಎನಿಸುವುದು, ಆದರೆ ತೊಂದರೆಗಳು ಉಂಟಾಗುವುದಿಲ್ಲ. ಪ್ರಮುಖ ಕಾರ್ಯಗಳಲ್ಲಿ ಜಯ ಸಿಗುವುದು. ಹಲವು ದಿನದ ಬಾಕಿ ಉಳಿದ ಕೆಲಸಗಳು ನೆರವೇರುವವು. ಕೆಲವೊಮ್ಮೆ ನಿಮ್ಮ ಮನಸ್ಸಿನ ಬಯಕೆ ಈಡೇರಬಹುದು. ಮಿಶ್ರ ಫಲಗಳನ್ನು ಅನುಭವಿಸುವಿರಿ. 2ನೇ ತಾರೆ ಸಂಪತ್ತಾರೆ. ಹುಬ್ಬ, ಪೂರ್ವಾಷಾಢ ಮತ್ತು ಭರಣಿ ನಕ್ಷತ್ರಗಳು ನಿಮ್ಮ ಸಂಪತ್ತಾರೆಯಾಗುವುದು. ಸಂಪತ್ತಾರೆಗಳು ಬಂದ ದಿನ ನಿಮಗೆ ಹಣಕಾಸಿನ ಅನುಕೂಲವಾಗುವುದು. ಹೆಸರೇ ಸೂಚಿಸುವಂತೆ ಸಂಪತ್ತು ಬರುವುದು ಅಂದ್ರೆ ಲಾಭ ಇರುವುದು. ಹಣ ಬರುವುದಿದ್ದರೆ ಆ ದಿನ ಬರುವುದು. ಹಣದ ವ್ಯವಹಾರಗಳಿಗೆ, ಆಭರಣ ಮತ್ತು ವಾಹನ ಖರೀದಿಗೆ, ಸಾಲದ ಯೋಜನೆಗಳಿಗೆ ಉತ್ತಮ. ವ್ಯವಹಾರದಲ್ಲಿ ಅಭಿವೃದ್ಧಿಯಾಗುವುದು, ಕಲೆಯಲ್ಲಿ ಆಸಕ್ತಿ ಬರುವುದು. 3ನೇ ತಾರೆ ವಿಪತ್ತಾರೆ. ಉತ್ತರ, ಉತ್ತರಾಷಾಢ, ಕೃತಿಕ ನಕ್ಷತ್ರಗಳು ನಿಮ್ಮ ವಿಪತ್ತಾರೆಗಳು. ಹೆಸರೇ ಸೂಚಿಸುವಂತೆ ವಿಪತ್ತುಗಳು ಬರುವ ದಿನ. ಈ ದಿನ ತೊಂದರೆಗಳು ಸಾಮಾನ್ಯ. ಅನಾರೋಗ್ಯ, ಚಿಂತೆ ಅಥವಾ ಅಪಾಯ ಉಂಟಾಗಬಹುದು. ಕಲಹ, ನಷ್ಟ, ಕಾರ್ಯ ಹಾನಿಯಾಗುವುದು. ಪ್ರಮುಖ ಕಾರ್ಯವನ್ನು ಈ ದಿನ ಮಾಡದೆ ಇರುವುದು ಒಳ್ಳೆಯದು. ಈ ದಿನ ಬೆಲ್ಲವನ್ನು ದಾನ ಮಾಡುವುದು ಉತ್ತಮ. ನಿಮ್ಮ ಜಾತಕದಲ್ಲಿ ಸೂರ್ಯನು ಚೆನ್ನಾಗಿದ್ದರೆ ಈ ದಿನ ಉತ್ತಮ ಫಲವನ್ನೇ ಅನುಭವಿಸುವಿರಿ. 4ನೇ ತಾರೆ ಕ್ಷೇಮ ತಾರೆ. ಹಸ್ತ, ಶ್ರವಣ ಮತ್ತು ರೋಹಿಣಿ ನಕ್ಷತ್ರಗಳು ನಿಮ್ಮ ಕ್ಷೇಮ ತಾರೆಗಳು ಆಗುವವು. ಈ ತಾರೆಗಳು ನಿಮಗೆ ಕ್ಷೇಮವನ್ನುಂಟು ಮಾಡುವವು. ಈ ತಾರೆಗಳು ಇರುವ ದಿನ ನಿಮಗೆ ಮನ ಶಾಂತಿ ಇರುವುದು, ಸುಖ ಇರುವುದು, ನೆಮ್ಮದಿ ಇರುವುದು, ಆರೋಗ್ಯ ಉತ್ತಮವಾಗಿರುವುದು. ರಾಜ್ಯ ಪ್ರಾಪ್ತಿ, ಔಷಧ ಸೇವನೆ, ಧರ್ಮ ಮತ್ತು ಎಲ್ಲ ಕಾರ್ಯಗಳಿಗೆ ಈ ತಾರೆಗಳು ನಿಮಗೆ ಶುಭಕಾರಿ. ಆದರೆ ನಿಮ್ಮ ಜಾತಕದಲ್ಲಿ ಚಂದ್ರ ಉತ್ತಮ ಸ್ಥಾನದಲ್ಲಿ ಇಲ್ಲದೆ ಇದ್ದರೆ ಮನಸ್ಸಿಗೆ ಬೇಸರ ಅಥವಾ ಕಿರಿಕಿರಿ ಉಂಟಾಗಬಹುದು. 5ನೇ ತಾರೆ ಅದು ಪ್ರತ್ಯಕ್ ತಾರೆ. ಚಿತ್ತ, ಧನಿಷ್ಠ ಮತ್ತು ಮೃಗಶಿರ ನಕ್ಷತ್ರಗಳು ನಿಮ್ಮ ಪ್ರತ್ಯಕ್ ತಾರೆ. ಈ ತಾರೆಗಳು ಇರುವ ದಿನ ನಿಮಗೆ ಕಾರ್ಯನಾಶವಾಗುವುದು ಅಥವಾ ಕೆಲಸ ಕಾರ್ಯಗಳು ನಿಧಾನವಾಗುವು ಅಥವಾ ಅಡೆತಡೆಗಳು ಬರುವವು. ಬೇಗ ಕೋಪ ಬರುವುದು, ಜಗಳ ಸಂಭವಿಸಬಹುದು. ಈ ದಿನ ನೀವು ಉಪ್ಪನ್ನು ದಾನ ಮಾಡುವುದರಿಂದ ಶುಭವಾಗುವುದು. 6ನೇ ತಾರೆ ಸಾಧನ ತಾರೆ. ಸ್ವಾತಿ, ಶತಭಿಷ, ಆರಿದ್ರ ನಕ್ಷತ್ರಗಳು ನಿಮ್ಮ ಸಾಧನ ತಾರೆಗಳು.
ಈ ನಕ್ಷತ್ರಗಳು ಇರುವ ದಿನ ನಿಮಗೆ ಎಲ್ಲಾ ರೀತಿಯಲ್ಲೂ ಅನುಕೂಲ, ಸುಖ, ಶಾಂತಿ ಇರುತ್ತದೆ. ಕೆಲಸ ಕಾರ್ಯಗಳಲ್ಲಿ ಜಯ ಸಿಗುವುದು, ಉದ್ಯೋಗದಲ್ಲಿ ಅಭಿವೃದ್ಧಿ ಇರುವುದು, ಸಂಬಂಧಗಳಲ್ಲಿ ಸಾಮರಸ್ಯ ಇರುವುದು, ಸಂತೋಷದ ವಾತಾವರಣ, ಜ್ಞಾನ ಸಂಪಾದನೆ, ಲವಲವಿಕೆಯಿಂದಿರುವಿರಿ. ಅವಕಾಶಗಳು ಬರುವವು. ಈ ನಕ್ಷತ್ರಗಳು ಇರುವ ದಿನ ನೀವು ಯಾವುದೇ ಶುಭ ಕಾರ್ಯ ಅಥವಾ ಪ್ರಮುಖ ಕಾರ್ಯಗಳನ್ನು ಮಾಡಬಹುದು. ಆದರೆ ರಾಹುವು ನಿಮ್ಮ ಜಾತಕದಲ್ಲಿ ಕೆಟ್ಟಿದ್ದರೆ ನೆಮ್ಮದಿ ಇಲ್ಲದಂತಾಗಬಹುದು, ಇಲ್ಲವೇ ಮಾನಸಿಕ ಹಿಂಸೆ ಆಗಬಹುದು. 7ನೇ ತಾರೆ ನೈದನ ತಾರೆ. ವಿಶಾಖ, ಪೂರ್ವಭಾದ್ರ ಹಾಗೂ ಪುನರ್ವಸು ನಕ್ಷತ್ರಗಳು ನಿಮ್ಮ ನೈದನ ತಾರೆಗಳಾಗುವು. ಇವುಗಳು ಬಹು ತೊಂದರೆದಾಯಕ ನಕ್ಷತ್ರಗಳು. ಎಲ್ಲಾ ಕೆಲಸಗಳಲ್ಲೂ ಎಚ್ಚರಿಕೆ ವಹಿಸಬೇಕಾಗುತ್ತದೆ. ಜಗಳ, ಸಂಬಂಧಗಳಲ್ಲಿ ಬಿರುಕು, ಅಶಾಂತಿ, ಬೇಸರ, ವ್ಯಥೆ, ಕಷ್ಟನಷ್ಟ ಇತ್ಯಾದಿ ಅಹಿತಕರ ಘಟನೆಗಳು ನಡೆಯುವವು. ದೇವರ ಪೂಜೆಯಿಂದ ಶಾಂತಿ ಉಂಟಾಗುವುದು. ಅನುರಾಧ, ಉತ್ತರಭಾದ್ರ ಮತ್ತು ಪುಷ್ಯ ನಕ್ಷತ್ರಗಳು ನಿಮ್ಮ ಮಿತ್ರ ತಾರೆ. ಮಿತ್ರ ತಾರೆ ಇರುವ ದಿನ ಮಿತ್ರರ ಕೂಟವನ್ನು ಸೂಚಿಸುವುದು. ಮಿತ್ರರನ್ನು, ಸಂಬಂಧಿಕರನ್ನು ಭೇಟಿಯಾಗಬಹುದು. ಇದು ಒಂದು ಶುಭ ನಕ್ಷತ್ರ ಎಂದು ಹೇಳಬಹುದು. ಯಾವುದೇ ಶುಭ ಕಾರ್ಯಗಳನ್ನು ಈ ನಕ್ಷತ್ರದಲ್ಲಿ ಮಾಡಬಹುದು. ಜ್ಯೇಷ್ಠ, ರೇವತಿ ಹಾಗೂ ಆಶ್ಲೇಷ ನಕ್ಷತ್ರಗಳು ನಿಮ್ಮ ಪರಮ ಮೈತ್ರ ತಾರೆ. ಇದು ಕೂಡ ಮಿಶ್ರ ಫಲವನ್ನು ಕೊಡುವುದು. ಕಾರ್ಯಹಾನಿಯಾಗುವುದು, ಆದರೆ ಸುಖ ಸೌಭಾಗ್ಯ ಕೊಡುವುದು. ಆದಾಯ ಹಾಗೂ ಖರ್ಚು ಎರಡೂ ಇರುವುದು. ಒಟ್ಟಾರೆಯಾಗಿ ಕೊನೆಯದಾಗಿ ನಿಮ್ಮ ಅತ್ಯಂತ ಶುಭ ಅಥವಾ ಅದೃಷ್ಟದಾಯಕ ನಕ್ಷತ್ರಗಳು ಅಂದ್ರೆ ಅದು ಸ್ವಾತಿ, ಶತಭಿಷ ಹಾಗೂ ಆರಿದ್ರ. ಆದರೆ ರಾಹು ನಿಮ್ಮ ಜಾತಕದಲ್ಲಿ ಕೆಟ್ಟಿದ್ದರೆ ಸ್ವಲ್ಪ ಮಾನಸಿಕ ಅಶಾಂತಿ ಉಂಟಾಗಬಹುದು ಅಥವಾ ಒಂದು ರೀತಿಯ ಭ್ರಮೆ ಉಂಟಾಗಬಹುದು.